ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಸ್ವಿಕಾ ಸ್ಟುಡಿಯೋ. ಇವತ್ತಿನ ವಿಡಿಯೋನಲ್ಲಿ ಪ್ರಬಲ ಅಥವಾ ದುರ್ಬಲ ಅನ್ನೋ ಒಂದು ಸಣ್ಣ ಕತೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಪ್ರಬಲ ಅಥವಾ ದುರ್ಬಲ. ಕಾಡಿನಲ್ಲಿ ಹೆಮ್ಮೆಯ ತೇಗದ ಮರವಿತ್ತು. ಆ ಮರವು ತುಂಬ ಎತ್ತರ ಮತ್ತು ಬಲಶಾಲಿಯಾಗಿತ್ತು. ಮರದ ಪಕ್ಕದಲ್ಲಿ ಒಂದು ಸಣ್ಣ ಗಿಡಮೂಲಿಕೆ ಇತ್ತು. ತೇಗದ ಮರ ಹೇಳಿತು, ನಾನು ತುಂಬ ಸುಂದರ ಮತ್ತು ಬಲಶಾಲಿ. ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಕೇಳಿದ ಮೂಲಿಕೆಯು, ಪ್ರಿಯ ಸ್ನೇಹಿತನೇ, ಅತಿಯಾದ ಹೆಮ್ಮೆಯು ಹಾನಿಕಾರಕವಾಗಿದೆ. ಬಲಶಾಲಿಯೂ ಸಹ ಮುಂದೊಂದು ದಿನ ಬೀಳುತ್ತಾನೆ ಎಂದು ಉತ್ತರಿಸಿತು. ತೇಗವು ಮೂಲಿಕೆಯ ಮಾತುಗಳನ್ನು ನಿರ್ಲಕ್ಷಿಸಿತು. ಅವನು ತನ್ನನ್ನು ತಾನೇ ಹೊಗಳಿಕೊಳ್ಳುವುದನ್ನು ಮುಂದುವರೆಸಿದನು. ಬಲವಾದ ಗಾಳಿ ಬೀಸಿತು. ತೇಗ ಗಟ್ಟಿಯಾಗಿ ನಿಂತಿತು. ಮಳೆ ಬಂದರೂ ತೇಗ ತನ್ನ ಎಲೆಗಳನ್ನು ಹರಡಿಕೊಂಡು ಗಟ್ಟಿಯಾಗಿ ನಿಂತಿತು. ಈ ಸಮಯದಲ್ಲಿ ಮೂಲಿಕೆ ಕಡಿಮೆ ಬಾಗುತ್ತದೆ. ತೇಗವು ಮೂಲಿಕೆಯನ್ನು ಗೇಲಿ ಮಾಡುತ್ತದೆ. ಒಂದು ದಿನ ಕಾಡಿನಲ್ಲಿ ಬಿರುಗಾಳಿ ಬೀಸಿತು. ಮೂಲಿಕೆ ಬಾಗಿದೆ. ಎಂದಿನಂತೆ ತೇಗವು ಬಾಗಲು ಬಯಸಲಿಲ್ಲ. ಚಂಡಮಾರುತವು ಬಲವಾಗಿ ಬೆಳೆಯುತ್ತಲೇ ಇತ್ತು. ತೇಗಕ್ಕೆ ಇನ್ನೂ ಸಹಿಸಲಾಗಲಿಲ್ಲ. ತನ್ನ ಶಕ್ತಿಯು ದಾರಿ ಮಾಡಿಕೊಡುತ್ತದೆ ಎಂದು ಅವನು ಭಾವಿಸಿದನು. ಅವನು ನೆಟ್ಟಗೆ ನಿಲ್ಲಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಆದರೆ ಕೊನೆಯಲ್ಲಿ ಅವನು ಕೆಳಗೆ ಬಿದ್ದನು. ಅದು ಹೆಮ್ಮೆಯ ಮರದ ಅಂತ್ಯವಾಗಿತ್ತು. ಮತ್ತೆ ಎಲ್ಲವೂ ಶಾಂತವಾದಾಗ ಮೂಲಿಕೆ ನೇರವಾಗಿ ನಿಂತಿತು. ಅವನು ಸುತ್ತಲೂ ನೋಡಿದನು. ಹೆಮ್ಮೆಯ ತೇಗವು ಬಿದ್ದಿರುವುದನ್ನು ಅವನು ನೋಡಿದನು. ಮಾರಲ್ ಆಫ್ ದ ಸ್ಟೋರಿ. ಕಥೆಯ ನೈತಿಕತೆ ಏನೆಂದರೆ, ಪತನದ ಮೊದಲು ಹೆಮ್ಮೆ ಹೋಗುತ್ತದೆ.